Hi, welcome to Shweta's vlog. So, ನಾನು ಇವತ್ತು ರೆಡಿ ಆಗಿದ್ದೀನಿ ಟು ಗೋ ಅಂಡ್ ಎಕ್ಸ್ಪ್ಲೋರ್ ಒನ್ ಮೋರ್ ಪ್ಲೇಸ್. ಸೊ ಎಲ್ಲರೂ ಇವತ್ತು ನಾವು ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ ಒಂದು ರೆಸ್ಟೋರೆಂಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನನ್ನ ಮಗನ ಬರ್ಡೇ ಆಯಿತು, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಸೊ ಒಂದು ಫ್ಯಾಮಿಲಿ ಟ್ರೀಟ್ ಆಗುತ್ತೆ, ಹಾಗೆ ಒಂದು ಜಾಗ ನೋಡ್ದಂಗೆ ಆಗುತ್ತೆ ಅಂತ ಇವತ್ತು ಬಂದಿದ್ದು ನಾವು ಮಸಾಲೆದಾರ್ ದೇಸಿ ರಸೋಯಿ RR ನಗರಲ್ಲಿರುವಂತಹದ್ದು. ಸೊ ಇದು ಹೊಸದಾಗಿ ಓಪನ್ ಆಗಿದೆ ಫೆಬ್ರವರಿ 2025 ಸೊ ನೋಡೋಣ ಹೇಗಿದೆ ಅಂತ ಹೇಳಿ ಬಂದ್ವಿ. ವ್ಯಾಲೆಟ್ ಪಾರ್ಕಿಂಗ್ ಇದೆ, ಸೊ ನೋ ನೀಡ್ ಆಫ್ ವರಿಂಗ್ ಅಬೌಟ್ ದ ಪಾರ್ಕಿಂಗ್. ಅಂಡ್ ಎಸ್, ಆಸ್ ಸೂನ್ ಆಸ್ ವಿ ಎಂಟರ್ಡ್ ಒಂಥರ ತುಂಬಾನೇ ಚೆನ್ನಾಗಿದೆ ಆಂಬಿಯನ್ಸು. ಅಂಡ್ ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಡೇ ಲೈಟ್ ಅಲ್ಲಿ ಅಂತ ಅನ್ನಿಸ್ತು. ಬಟ್ ಬೇಸಿಕಲಿ ಇಟ್ ಲುಕ್ಸ್ ರಿಯಲಿ ನೈಸ್. ನೋಡಿ, ಒಂದು ಕುದುರೆ ಇಟ್ಟಿದ್ದಾರೆ. ಇಟ್ ಈಸ್ ಲೈಕ್ ಎ ಟ್ರೆಡಿಷನಲ್ horse which usually will be in Rajasthani restaurants. So it's a combination of all the cuisines. So illi julanu ide. So basically exteriors ಮತ್ತೆ ಇಲ್ಲಿ ಇಟ್ಟಿರುವಂತ ಪ್ರಾಪ್ಸ್ ಎಲ್ಲ ನೋಡಿದ್ರೆ ರಾಜಸ್ಥಾನಿ ಏನು ಒಂದು ಟ್ರೆಡಿಷನ್ ಇದೆ ಅದನ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ. ನಾಟ್ ಓನ್ಲಿ ರಾಜಸ್ಥಾನಿ, ಇಟ್ಸ್ ಲೈಕ್ ಎ ಕಾಂಬಿನೇಷನ್ ಆಫ್ ನಾರ್ತ್ ಇಂಡಿಯಾ, ಲೈಕ್ ರಾಜಸ್ಥಾನ್, ಪಂಜಾಬ್. ಸೊ ಅಲ್ಲೆಲ್ಲ ನಿಮಗೆ ಈ ತರದೇ ಸ್ವಲ್ಪ ಕಾಣಿಸೋದು. ಸೊ ಇಲ್ಲೊಂದು ಚಿಕ್ಕ ಫೌಂಟೇನ್ ಸಹ ಮಾಡಿದ್ದಾರೆ. ಆಚೆ ಕಡೆ ಆಕ್ಚುಲಿ ನೀವು ಏನಾದರೂ ವೆಯ್ಟ್ ಮಾಡಬೇಕು ಅಥವಾ ಇಫ್ ಯು ವಾಂಟ್ ಟು ಸಿಟ್ ಔಟ್ಸೈಡ್ ಅಂದ್ರೆ ಇಲ್ಲಿ ಆಕ್ಚುಲಿ ನೀವು ಏನಾದರೂ ಗ್ರೂಪ್ ಗೆಟ್ ಟುಗೆದರ್ ಇಲ್ಲ ಅಂದ್ರೆ ಟೀಮ್ ಔಟಿಂಗು ಈ ತರ ಬಂದ್ರೆ ಇಲ್ಲಿ ಸಪರೇಟ್ ಆಗಿ ಮಾಡಿದ್ದಾರೆ. ಸೊ ಯು ಕ್ಯಾನ್ ಬುಕ್ ಇಟ್ ಫಾರ್ ಕಾರ್ಪೊರೇಟ್ ಮೀಟಿಂಗ್ಸ್ ಅಥವಾ ಗೆಟ್ ಟುಗೆದರ್ಸ್, ಈ ತರ ಎಲ್ಲ ಬಿಸ್ನೆಸ್ ಮೀಟಿಂಗ್ಸ್ಗೆಲ್ಲ ಅದನ್ನ ತಗೋಬಹುದು. ಸೊ ಎಂಟ್ರೆನ್ಸ್ ಅಲ್ಲಿ ಎರಡು ದ್ವಾರಪಾಲಕರನ್ನ ಇಟ್ಟಿದ್ದಾರೆ. ದಟ್ ಈಸ್ ಆಲ್ಸೋ ಲೈಕ್ ರಾಜಸ್ಥಾನಿ. ಸೊ ಎಂಟರ್ ಆಗ್ತಿದ್ದಂಗೆನೆ ಆ ಕಡೆ ವೇಟಿಂಗ್ ರೂಮ್ ಇದೆ. ಸೊ ನಾನು ಸ್ವಲ್ಪ ಬುಕ್ ಮಾಡ್ಕೊಂಡೆ ಬಂದಿದ್ದೆ, ಯಾಕಂದ್ರೆ ಇದು ತುಂಬಾ ದೊಡ್ಡದಿಲ್ಲ. ಸೊ ವೀಕ್ ಡೇಸ್ ಆಗಿರೋದ್ರಿಂದ ಇಷ್ಟು ಖಾಲಿ ಇದೆ, ಇಲ್ಲ ಅಂದ್ರೆ ಸ್ವಲ್ಪ ರಶ್ಶೇ ಇರುತ್ತೆ, ಹೊಸದ್ ಬೇರೆಲ್ಲ ಅಂತ ಹೇಳಿ ಫಸ್ಟೇ ಬುಕ್ ಮಾಡ್ಕೊಂಡ್ ಬಂದಿದೆ. ಸೊ ಆದ್ರೂ ನೋಡಿ ವೀಕ್ ಡೇ ಅಲ್ಲಿ ಇಷ್ಟು ಬ್ಯುಸಿ ಇದೆ. ಸೊ ದಿಸ್ ಇಸ್ ಓನ್ಲಿ ಒನ್ ಫ್ಲೋರ್. ಇಷ್ಟೇನ್ ಕಾಣಿಸ್ತದೆ, ಇಷ್ಟೇ ಏರಿಯಾ, ಕಾರ್ಪೆಟ್ ಏರಿಯಾ. ಸೊ ಇಫ್ ಯು ಆರ್ ಕಮ್ಮಿಂಗ್ ಆನ್ ವೀಕೆಂಡ್ಸ್ ಇಟ್ಸ್ ಬೆಟರ್ ನೀವು ಬುಕ್ ಮಾಡಿಕೊಂಡು ಬರೋದು, ಯಾಕಂದ್ರೆ ವೀಕ್ ಡೇ ಅಲ್ಲೇನೆ ಆನ್ ಮಂಡೇ ಇಟ್ ವಾಸ್ ಲೈಕ್ ವೆರಿ ರಶ್. ಸೊ ಬೆಟರ್ ಫೋನ್ ಮಾಡಿಕೊಂಡು ಒಂದು ಟೇಬಲ್ ರಿಸರ್ವ್ ಮಾಡಿಕೊಂಡು ಬಂದ್ರೆ ಒಳ್ಳೇದು ಅಂತ ನನಗೆ ಅನ್ನಿಸ್ತು. ಸೊ ಓವರ್ ಆಲ್ ಇಂಟೀರಿಯರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸಿಟ್ಟಿಂಗ್ ಸ್ವಲ್ಪ ಹತ್ರನೇ ಇದೆ, ಕಾಂಪ್ಯಾಕ್ಟ್ ಆಗಿ ಇದೆ. ಬಟ್ ಇಫ್ ಇಟ್ ಈಸ್ ಲೈಕ್ ನಾರ್ಮಲ್ ಡಿನ್ನರ್ಗಾದ್ರೆ ನಿಮಗೆ ಬೇಕಾದಷ್ಟಾಯ್ತು. ಸೊ ದೇ ಹ್ಯಾವ್ ಮೆನ್ಯೂಸ್ ಲೈಕ್ ನಾರ್ತ್ ಇಂಡಿಯನ್ ಮತ್ತೆ ಪಂಜಾಬಿ, ಚೈನೀಸ್, ಸ್ವಲ್ಪ ನಿಮಗೆ ದೇಸಿ ಸ್ಟೈಲ್ ಅಲ್ಲಿ, ಪಹಾಡಿ ಸ್ಟೈಲ್ ಅಲ್ಲಿ ಇದೆಲ್ಲ ಕಬಾಬ್ಸ್, ಇದೆಲ್ಲ ಶೇಕ್ ಕಬಾಬ್ಸ್, ಅದು ಇದು ಎಲ್ಲ ಸಿಗತ್ತೆ. ಅಂಡ್ ನಮ್ದು ಏನು ಒಂದು ಪಾಪ್ಯುಲರ್ ನಾರ್ತ್ ಇಂಡಿಯನ್ ರೆಗ್ಯುಲರ್ ಮೆನ್ಯೂಸ್ ಇದೆ, ಅದೂ ಇದೆ. ಸೊ ಕಟ್ಲರೀಸ್ ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಸ್ಟೀಲ್ ಅಲ್ಲಿ ಸಖತ್ ವೆಯ್ಟ್ ಅಲ್ಲಿ ಚೆನ್ನಾಗಿ ರಾಜಸ್ಥಾನೀಸ್ ಅಲ್ಲಿ ಹೇಗೆ ಒಂದು ಕಲ್ನಿನರಿ ಸ್ಟೈಲ್ಸ್ ಇದೆ ಅದೇ ತರ ಮಾಡಿದ್ದಾರೆ. ಅಂಡ್ ಇಂಟೀರಿಯರ್ಸ್ ಆಲ್ಸೋ ಯು ಕ್ಯಾನ್ ಸಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ವಾಲ್ಸ್ ಮತ್ತೆ ಚಿಕ್ಕ ಚಿಕ್ಕ ಏನೊಂದು ಆರ್ಟಿಕಲ್ಸ್, ಆರ್ಟಿಫ್ಯಾಕ್ಟ್ಸ್ ಇದೆಲ್ಲ ಹಾಕಿದ್ದಾರೆ. ಅದೆಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಟ್ ರಿಫ್ಲೆಕ್ಟ್ಸ್ ಯು ದ ಟ್ರೆಡಿಷನಲ್ ಹೌಸ್ ಆರ್ ದ ವೇ ರಾಜಸ್ಥಾನೀಸ್ ಮನೆಯಲ್ಲೇ ಹೇಗಿರುತ್ತೆ ಆತರ ಇದೆಲ್ಲ ನೋಡಿ. ಆರ್ಟಿಫ್ಯಾಕ್ಟ್ಸ್ಗಳು ಮತ್ತೆ ಇದು ವಿಂಡೋ ತರ ಇರುತ್ತಲ್ಲ ವುಡನ್ದು, ಅದು. ಸೊ ಇದೆಲ್ಲ ಸೇಮ್ ಅದೇ ತರ ಇದೆ. ಸಮ್ವೇರ್ ಯು ಫೀಲ್ ದಟ್ ಇಟ್ ಈಸ್ ಲೈಕ್ ಎ ರಿಫ್ಲೆಕ್ಷನ್ ಆಫ್ ದೇರ್ ಟ್ರೆಡಿಷನ್ಸ್ ಅಂತ ನೋಡಿ. ಇದರ ಚಿಕ್ಕ ಮಿರರ್ಸ್. ಸೊ ವಿ ಆರ್ಡರ್ಡ್ ಮಸಾಲಾ ಪಾಪಡ್. ಸೊ ಇಟ್ ವಾಸ್ ಫೈನ್. ಸರ್ವಿಸ್ ಸಹ ಬೇಗ ಬಂದ್ಬಿಡುತ್ತೆ. ಅಂಡ್ ಟೊಮೆಟೊ ಸಾಸ್, ಬ್ರೆಡ್ ಕ್ರಮ್ ಸಪರೇಟ್ ಆಗಿ ಕೊಡ್ತಾರೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಪುಟ್ ಇಟ್. ಇಲ್ಲ ಒಬ್ಬೊಬ್ರು ಪ್ರಿಫರ್ ಮಾಡಲ್ಲ. ಸೊ ಜಲಂಧರ್ ಜಂಕ್ಷನ್ ಮತ್ತೆ ಮಸಾಲೆದಾರ್ ಮತ್ತೆ ದೇಸಿ ರಸೋಯಿ ಇದೆಲ್ಲ ಆಲ್ಮೋಸ್ಟ್
ಒಂದೇ ಬ್ರಾಂಚಿಂದ ಅಂತ ಅನ್ಕೊಂತೀನಿ. ಸೊ ದೇ ಹ್ಯಾವ್ ಮೋರ್ ರೆಸ್ಟೋರೆಂಟ್ಸ್ ಇನ್ ಚೆನ್ನೈ. ಸೊ ಬ್ಯಾಂಗ್ಳೂರಲ್ಲಿ ಈಗ ಫಸ್ಟ್ ಜಯನಗರಲ್ಲಿ 2023 ಓಪನ್ ಆಗಿತ್ತು. ಸೊ ಅದು ಬಿಟ್ರೆ ಈಗ RR ನಗರಲ್ಲಿ ದೇ ಹ್ಯಾವ್ ದಿಸ್ ಸೆಕೆಂಡ್ ಔಟ್ಲೆಟ್. ಎಸ್, ನನ್ನ ಮಗ ನನ್ನ ಮಗಳು ಹೊಸ ಟ್ರೆಂಡ್ ಏನೋ W ಟ್ರೆಂಡ್ ಅಂತೆ, ಅದನ್ನ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ಐ ಆಲ್ಸೋ ಟ್ರೈಡ್ ಇಟ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಇಟ್, ಬಟ್ ಎಸ್, ಹೊಸದು ಏನೇನೋ ಬರ್ತಾ ಇರುತ್ತೆ. ಮೊದಲೆಲ್ಲ ಪೀಸ್ ಅದೆಲ್ಲ ಇತ್ತು, ಯೋ ಎಲ್ಲ. ಈಗ ಇದೇನೋ ಹೊಸದಾಗಿ W ಟ್ರೆಂಡ್ ಅಂತೆ. ಸೊ ಅದನ್ನ ಮಾಡಕ್ಕೆ ಕಷ್ಟ ಅಂತ ಅನ್ನಿಸ್ತು ನನಗೆ. ಐ ಡಿಂಟ್ ಗಾಟ್ ದ ವೇ ಮೈ ಸನ್ ವಾಸ್ ಟೆಲ್ಲಿಂಗ್. ಸೊ whatever, ವಿನ್ನರ್ ಅಂತ ಇದೇನೋ ಹಾಗೆ. ಸೊ ಇಟ್ಸ್ ಲೈಕ್ ಎಕ್ಸ್ಚೇಂಜ್ ಆಫ್ ಸರ್ಟನ್ ಥಿಂಗ್ಸ್. ಫ್ಯಾಮಿಲಿ ಜೊತೆ ಬಂದ್ರೆ ಇದೊಂದು ಚೆನ್ನಾಗ್ ಅನ್ಸುತ್ತೆ. ಎಲ್ಲ ನಾವೇನೇನು ಮಾತಾಡ್ಕೊಂಡು ಡಿನ್ನರ್ ಮಾಡೋದು. ಬೇರೆ ಟ್ರೆಂಡ್ಸ್ ಟ್ರೈ ಮಾಡಿದ್ವಿ. ಅಂಡ್ ಫೈನಲಿ ಕೊರಿಯನ್ ಹಾರ್ಟ್ ಸಹ ಟ್ರೈ ಮಾಡಿದ್ವಿ. ಅಂಡ್ ಇಟ್ ವಾಸ್ ರಿಯಲಿ ಫನ್. ಸೊ ಅವನೀಗ ಅವನ ತಂಗಿಗೆ ಅದನ್ನ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾನೆ. ಅಂಡ್ ಈವನ್ ಶಿ ಕುಡಂಟ್ ಗೆಟ್ ಇಟ್ ಪ್ರಾಪರ್ಲಿ ಹ್ಯಾಸ್ ಹಿ ವಾಸ್ ಟೆಲ್ಲಿಂಗ್. ನಮ್ಮ ಮಾವ ಅಂತೂ ಕುತ್ಕೊಂಡು ನೋಡ್ತಾ ಇದ್ದಾರೆ, ಏನು ಇದು, ಏನ್ ಕಾಲ ಇದು, ಏನ್ ಟ್ರೈ ಮಾಡ್ತಿದ್ದಾರೆ ಅಂತ. ಸೊ ಅಷ್ಟೊತ್ತಿಗೆ ನಮ್ಮ ಪನ್ನೀರ್ ಚಿಲ್ಲಿ ಬಂತು. ಅಂಡ್ ಇಟ್ ವಾಸ್ ಸಾಫ್ಟ್ ಅಂಡ್ ನೈಸ್. ಅಂಡ್ ಓರಿಯೋ ಮಿಲ್ಕ್ ಶೇಪ್ ಬಂತು. ಅದ್ರ ಜೊತೆ ನಮ್ಮ ಟ್ರೆಂಡಿಂಗ್ ಬ್ಲೂ ಲಗೂನ್ ಸಹ ಬಂತು. ಅಂಡ್ ಆಕ್ಚುಲಿ ಅದನ್ನ ಸ್ವಲ್ಪ ಸಿರಪ್ ಹಂಗೆ ಕೊಟ್ಟಿದ್ರು, ಅದನ್ನ ಮಿಕ್ಸ್ ಮಾಡ್ಕೊಂಡು ಆಕ್ಚುಲಿ ಕುಡಿಬೇಕು. ಅಂಡ್ ದಿಸ್ ವಾಸ್ ಡಿಫ್ರೆಂಟ್ ಥಿಂಗ್, ಶೇಕ್ ಕಬಾಬ್, ಪಹಾಡಿ ಶೇಕ್ ಕಬಾಬ್ ಅಂತ ಹೇಳಿ. ಇಟ್ ವಾಸ್ ನೈಸ್. ಸೊ ಅವರೇ ಎಲ್ಲ ಸರ್ವ್ ಮಾಡ್ತಾರೆ. ಅಂಡ್ ದೇ ಬ್ರಿಂಗ್ ಇಟ್ ವೆರಿ ಕ್ವಿಕ್. ಸೊ ನಾವು ಆಕ್ಚುಲಿ ಫ್ರೆಂಚ್ ಫ್ರೈಸ್ ಮಸಾಲಾ ಫ್ರೆಂಚ್ ಫ್ರೈಸ್ನ ಆರ್ಡರ್ ಮಾಡಿದ್ವಿ. ಅದಲ್ದಲೆ ಕಾಜು ಮಸಾಲಾ ರೋಟಿ, ಬಟರ್ ನಾನ್, ಆಕ್ಚುಲಿ ಬಟರ್ ರೋಟಿ ಇಲ್ಲ ಬಟರ್ ನಾನ್, ಅಂಡ್ ಮಿಕ್ಸ್ ಸ್ಪೈಸ್ ವೆಜ್ ಆರ್ಡರ್ ಮಾಡಿದ್ವಿ. ಸ್ಪೈಸಿ ನಂಗೆ ಅಷ್ಟೊಂದು ಅನ್ನಿಸ್ಲಿಲ್ಲ, ಬಟ್ ಆಬ್ವಿಯಸ್ಲಿ ನಾವು ತುಂಬಾ ಸ್ಪೈಸ್ ತಿಂತೀವಿ. ಸೊ ಬೇರೆಯವರು ಅಷ್ಟೇ ತಿಂತಾರೆ ಅನ್ಕೊಳೋದು ತಪ್ಪು. ಅಂಡ್ ಎಸ್, ಫುಡ್ ವಾಸ್ ಗುಡ್, ಟೇಸ್ಟಿ. ಸೊ ಊಟ ಎಲ್ಲ ಚೆನ್ನಾಗಿತ್ತು. ಅಂಡ್ ಬಿಲ್ ಆಬ್ವಿಯಸ್ಲಿ ಎಲ್ಲ ಕಡೆ ಎಷ್ಟಾಗತ್ತೆ ಆಲ್ಮೋಸ್ಟ್ ಅಷ್ಟೇ ಆಯ್ತು. ಅಂಡ್ ಫೋಟೋಸ್ ತಗೊಳಕ್ಕೆ ಬ್ಯಾಕ್ ಡ್ರಾಪ್ ಚೆನ್ನಾಗಿದೆ. ಬಟ್ ಏನಂದ್ರೆ ತುಂಬಾ ಸ್ವಲ್ಪ ಕಂಜೆಸ್ಟೆಡ್ ಆಗಿರೋದ್ರಿಂದ ನಿಮಗೆ ತುಂಬಾ ಟೈಮ್ ಸಿಕ್ಕಲ್ಲ. ಯಾಕಂದ್ರೆ ಸ್ಟಾಫ್ ಓಡಾಡ್ತಾ ಇರ್ತಾರೆ, ಜನಗಳು ಓಡಾಡ್ತಾ ಇರ್ತಾರೆ. ಸೊ ಇಟ್ ವಿಲ್ ಬಿ ಮೆಸ್ಡ್ ಅಪ್. ಸೊ ತುಂಬಾ ಟೈಮ್ ತಗೊಂಡು ಕ್ಲೀನ್ ಆಗಿ ಕ್ಲಿಕ್ ಮಾಡ್ತೀವಿ ಅಂದ್ರೆ ಅದು ಆಗೋದಿಲ್ಲ. ಬಟ್ ಎಸ್, ಯು ಕ್ಯಾನ್ ಕ್ಲಿಕ್ ಹಿಯರ್ ಅಂಡ್ ದೇರ್. ದೇ ಆರ್ ವೆರಿ ಕೋಆಪರೇಟಿವ್. ಸೊ ಇಟ್ಸ್ ಫೈನ್. ಯಾಕಂದ್ರೆ ತುಂಬಾ ವೆಯ್ಟ್ ಮಾಡ್ತಾ ಇರೋದ್ರಿಂದ ತಕ್ಷಣ ಬರ್ತಾ ಇರ್ತಾರೆ. ವೀಕ್ ಡೇಸ್ ಎಲ್ಲ ಹಿಂಗಿತ್ತು ಅಂದ್ರೆ ವೀಕೆಂಡ್ ಅಲ್ಲಿ ಇನ್ನ ತುಂಬಾ ಕಂಜೆಸ್ಟೆಡ್ ಆಗಿ ಇರುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಬೆಟರ್ ಕಮ್ ಆನ್ ವೀಕ್ ಡೇಸ್. ವೀಕೆಂಡ್ಸ್ ಅಲ್ಲಿ ತುಂಬಾ ಜನ ಒಟ್ಟಿಗೆ ಬರೋದ್ರಿಂದ ಮೇ ಬಿ ಯು ಹ್ಯಾವ್ ಟು ಸಿಟ್ ಅಂಡ್ ವೆಯ್ಟ್. ಯಾಕಂದ್ರೆ ನಾವು ಬಂದ ಮೇಲೆನೆ ಒಂದ್ ಸ್ವಲ್ಪ ಜನ ಬಂದಾಗ ವೆಯ್ಟ್ ಮಾಡ್ತಾ ಇದ್ರು. ಅಂಡ್ ದಿಸ್ ಇಸ್ ದ ವೇಟಿಂಗ್ ರೂಮ್ ಸೆಕ್ಷನ್. ಬಿಕಾಸ್ ನಾನು ಹೋಗುವಾಗ ತುಂಬಾ ಜನ ಇದ್ರು. ಅಂಡ್ ಐ ಡಿಂಟ್ ವಾಂಟೆಡ್ ಟು ಡಿಸ್ಟರ್ಬ್, ಯಾಕಂದ್ರೆ ನಮ್ಗೆ ಆಲ್ರೆಡಿ ಟೇಬಲ್ ಸಿಕ್ಕಿತ್ತು. ಸೊ ದಿಸ್ ಇಸ್ ದ ವೇಟಿಂಗ್ ರೂಮ್, ದಿಸ್ ಇಸ್ ದ ರಿಸೆಪ್ಷನ್. ಸೊ ವುಡನ್ ವರ್ಕ್ ಎಲ್ಲ ಸಕ್ಕದಾಗಿ ಮಾಡಿಸಿದ್ದಾರೆ ಚೆನ್ನಾಗಿ, ಟ್ರೆಡಿಷನಲ್ ವೇ ಅಲ್ಲಿ. ಸೊ ವೆಲ್ಕಮ್ ಜ್ಯೂಸ್ ಇರುತ್ತೆ. ಇಫ್ ಯು ಆರ್ ವೇಟಿಂಗ್ ಯು ಕ್ಯಾನ್ ಹ್ಯಾವ್ ಇಟ್. ಅಲ್ಲ ಅಂದ್ರೆ ಹಂಗೂ ಕುಡಿಬಹುದು. ಸೊ ಅದಲ್ದಲೆ ಸ್ವಲ್ಪ ಇಲ್ಲಿ ಟ್ರೆಡಿಷನಲ್ ಪೇಂಟಿಂಗ್ ಸಹ ಮಾಡಿದ್ದಾರೆ, ವಿಚ್ ಲುಕ್ಸ್ ರಿಯಲಿ ನೈಸ್. ಸೊ ಈ ಕಡೆ ಎಲ್ಲ ವುಡನ್ ವರ್ಕ್ಸ್ ಸೇಮ್ ಅದೇ ತರ ರಾಜಸ್ಥಾನಿ ಸ್ಟೈಲ್ ಅಲ್ಲಿ ಇದೆ. ಅಂಡ್ ಇದಲ್ದಲೆ ಆಕ್ಚುಲಿ ಲೈಟ್ಸ್ ಇದು ಎಲ್ಲ ತುಂಬಾ ಟ್ರೆಡಿಷನಲ್ ಔಟ್ಲುಕ್ ಅನ್ನ ಚೆನ್ನಾಗಿ ಅಪ್ಗ್ರೇಡ್ ಮಾಡ್ತಾ ಇದೆ. ಸೊ ಇಲ್ಲಿ ಆಕ್ಚುಲಿ ಜ್ಯೂಸ್ ಪಕ್ಕನೆ ದೇ ಹ್ಯಾವ್ ದಿಸ್ ಇಸ್ ದ ವೆಲ್ಕಮ್ ಡ್ರಿಂಕ್. ನೀವು ತಗೊಂಡು ಕುಡಿಬಹುದು ಎಷ್ಟಾದ್ರೂ. ಅಂಡ್ ಇಫ್ ಯು ವಾಂಟ್ ಯು ಕ್ಯಾನ್ ಆಕ್ಚುಲಿ ಟೇಕ್ ಚಾಕ್ಲೇಟ್ಸ್, ವೆಲ್ಕಮ್ ಚಾಕ್ಲೇಟ್ಸ್. ಇಲ್ಲ ಅಂದ್ರೆ ಆಫ್ಟರ್ ಫುಡ್ ಮೌತ್ ಫ್ರೆಶ್ನರ್ಸ್ ಏನಿಟ್ಟಿರ್ತಾರೆ, ಕಾರ್ಡ್ ಇಟ್ಟಿದ್ದಾರೆ. ಸೊ ಅದೆಲ್ಲ ಇದೆ. ಸೊ ಇಲ್ಲೂ ಅಷ್ಟೇ ಟ್ರೆಡಿಷನಲ್ ಅದು ಡೋರ್ ವೇ ತರ ಇರೋ ಅಂತ ವಾಲ್ ಮೌಂಟ್ ಅನ್ನ ಹಾಕಿದ್ದಾರೆ ದೊಡ್ಡದಾಗಿ. ಅಂಡ್ ದಿಸ್ ಇಸ್ ಅ ಸಂದೂಕ್, ಇಫ್ ಯು ರಿಮೆಂಬರ್. ಟ್ರಂಕ್ ಅಂತ ಏನ್ ಹೇಳ್ತಿದ್ರು ಆ ತರದ್ದು ಸಂದೂಕ್ ಅಂತ ಚಿಕ್ಕದ್ ಬರುತ್ತೆ ಅದನ್ನ. ಸೊ ಇದೆಲ್ಲ ತುಂಬಾ ಚೆನ್ನಾಗಿ ಟ್ರೆಡಿಷನಲ್ ಆಗಿ ಆಂಟಿಕ್ ಪೀಸಸ್ ನ ತಂದು ಚೆನ್ನಾಗಿ ಜೋಡಿಸಿದ್ದಾರೆ. ಅಂಡ್ ಇಟ್ ಲುಕ್ಸ್ ರಿಯಲಿ ನೈಸ್ ಅಂಡ್ ಗಿವ್ಸ್ ಅ ವೆರಿ ಗುಡ್ ವೈಬ್ ಆಲ್ಸೋ. ಸೊ ಒಂಥರ ನೀವು ಒಂದು ರಾಜಸ್ಥಾನಿ ಮನೆಗೆ ಹೋದ್ರೆ ಹೇಗಿರುತ್ತೆ ಆ ತರ ಫೀಲ್ ಬರುತ್ತೆ.
ಅಂಡ್ ಬೆಳಕಲ್ಲಿ ಸ್ವಲ್ಪ ಬಂದ್ರೆ ಈ ಗಾರ್ಡನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಯು ಕ್ಯಾನ್ ಆಕ್ಚುಲಿ ಸಿಟ್ ಅಂಡ್ ಎಂಜಾಯ್ ಅಂಡ್ ಟೇಕ್ ಪಿಕ್ಚರ್ಸ್. ಬೆಳಗ್ಗೆ ಸ್ವಲ್ಪ ಡಿಫ್ರೆಂಟ್ ವೈಬ್ ಅನ್ಸುತ್ತೆ, ರಾತ್ರಿ ಸ್ವಲ್ಪ ಡಿಫ್ರೆಂಟ್ ವೈಬ್ ಅನ್ಸುತ್ತೆ. ಎಂಟ್ರೆನ್ಸ್ ಪಕ್ಕನೇ ಇದು ಜೂಲಾ ಇದೆ, ಸೊ ಯು ಕ್ಯಾನ್ ಎಂಜಾಯ್ ದಟ್ ಆಲ್ಸೋ ಇಫ್ ಇಟ್ ಈಸ್ ನಾಟ್ ಕ್ರೌಡೆಡ್. ಯಾಕಂದ್ರೆ ಹೋಗುವಾಗ ಆಕ್ಚುಲಿ ಜನ ಇದ್ರು, ಸೊ ಅದಕ್ಕೆ ನಾನು ಬರುವಾಗ ತೆಕ್ಕೋತಾ ಇದ್ದೀನಿ, ಖಾಲಿ ಇತ್ತು. ಸೊ ದಿಸ್ ಇಸ್ ಓವರ್ ಆಲ್ ರೆಸ್ಟೋರೆಂಟ್. ಇಟ್ಸ್ ಗುಡ್, ಇಟ್ಸ್ ಫೈನ್ ಅಂಡ್ ಒಂದ್ಸತಿ ನೀವು ವಿಸಿಟ್ ಮಾಡ್ಬೋದು. ಅಷ್ಟೊತ್ತಿಗೆ ನಮ್ಮ ಕಾರು ಬಂತು ಅಂಡ್ ಯೆಸ್, ಇಟ್ ವಾಸ್ ರಿಯಲಿ ನೈಸ್ ಡಿನ್ನರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.